ಅಲ್ಲ ಪೆಟ್ ಹೇಗಾಯ್ತು ಇವಳಿಗೆ ಅಂತ ನನಗ್ ಮೊದ್ಲು ಹೇಳಿ. ಹಾ, ಮೇಲೆ ಹೂ ಕಿತ್ಕೊಳಕಂತ ಹೋಗಿದ್ದೆ ಅಜ್ಜಿ, ಕಾಲ್ ಜಾರ್ಬಿಟ್ಟೆ. ಹೂ ಕೀಳೋದಕ್ಕೆ ಯಾರಾದ್ರೂ ಮೇಲ್ಗಡೆ ಹತ್ತಾರಾ? ಇದೆಲ್ಲ ನೀನೇ ಮಾಡೋ ಅಗತ್ಯ ನಿನ್ಗೇನಿತ್ತು? ಯಾರನ್ನಾದ್ರೂ ಕರಿಬೋದಾಗಿತ್ತಲ್ವ ನೀನು? ಯಾರಿಗೆ ಹೇಳೋದು ಅಜ್ಜಿ? ಎಲ್ರು ನನ್ನ ಕೆಟ್ಟ ಆತ್ಮ ಅಂತ ಹೇಳ್ತಾರೆ. ಯಾರಾದ್ರೂ ಕೆಟ್ಟ ಆತ್ಮ ಮಾತ್ ಕೇಳ್ತಾರಾ? ಪೆಟ್ ಹೇಗಾಯ್ತು ಇವಳಿಗೆ ಅಂತ ನನಗ್ ಮೊದ್ಲು ಹೇಳಿ. ಹಾ, ಮೇಲೆ ಹೂ ಕಿತ್ಕೊಳಕಂತ ಹೋಗಿದ್ದೆ ಅಜ್ಜಿ, ಕಾಲ್ ಜಾರ್ಬಿಟ್ಟೆ. ಹೂ ಕೀಳೋದಕ್ಕೆ ಯಾರಾದ್ರೂ ಮೇಲ್ಗಡೆ ಹತ್ತಾರಾ? ಇದೆಲ್ಲ ನೀನೇ ಮಾಡೋ ಅಗತ್ಯ ನಿನ್ಗೇನಿತ್ತು? ಯಾರನ್ನಾದ್ರೂ ಕರಿಬೋದಾಗಿತ್ತಲ್ವ ನೀನು? ಯಾರಿಗೆ ಹೇಳೋದು ಅಜ್ಜಿ? ಎಲ್ರು ನನ್ನ ಕೆಟ್ಟ ಆತ್ಮ ಅಂತ ಹೇಳ್ತಾರೆ. ಯಾರಾದ್ರೂ ಕೆಟ್ಟ ಆತ್ಮ ಮಾತ್ ಕೇಳ್ತಾರಾ? ಅಣ್ಣ ತಗೊಳ್ಳಿ. ಹಾ, ಕೊಡಿಲಿ. ನೋಡಿದ್ರ ಆಂಟಿ ಹೇಗೆ ರೆಕ್ಕೆ ಬಂದೋಳ್ತಾರ ಆಡ್ತಿದ್ದಾಳೆ? ಬರ್ಲಿ ಬಿಡು. ಈ ಹಕ್ಕಿ ಪುಕ್ಕ ಕಟ್ ಮಾಡಕ್ಕೆ ನನಗೆ ಚೆನ್ನಾಗಿ ಬರುತ್ತೆ. ನೀನು ಕೌಶಿಕ್ ಕಡೆ ಗಮನ ಕೊಡು. ಈ ಆತ್ಮದ ಜೊತೆ ಅವನು ತುಂಬ ಸಮಯ ಕಳಿಯೋಕೆ ಬಿಡಬೇಡ. ಅರ್ಥ ಆಯ್ತಾ? ಹಾಗೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಚಿಕ್ಕಿ, ಏನ್ ಮಾಡ್ತಾ ಇದ್ದೀರಾ? ನೀವು ಎದುರಿಗೆ ಇದ್ರು ಅಡ್ಗೆ ಸೀದೋಗಿದೆ. ನನ್ ಮನ್ಸು ಬೇರೆ ಕಡೆ ಎಲ್ಲೋ ಇತ್ತು. ಏನಾಯ್ತು ಚಿಕ್ಕಿ? ಏನೋ ತೊಂದರೆ ಆಗಿರೋ ಹಾಗೆ ಇದೆ. ಏನಂತ ಹೇಳಿ ಕಂದ? ನಂಗನ್ನಿಸ್ತಿದೆ ಜಗನ್ಮಾತೆಗೆ ನನ್ ಮೇಲೆ ಕೋಪ ಬಂದಿದೆ ಅಂತ. ಅವ್ರು ನನ್ ಪೂಜೆನ ಸ್ವೀಕರಿಸ್ತಾನೆ ಇಲ್ಲ. ಆದ್ರೆ ಯಾಕೆ? ನಾನು ಅವ್ರ ಪರಮ ಭಕ್ತಿಗೆ ದುಃಖ ಕೊಟ್ಟಿದ್ದೀನಲ್ಲ, ಅವಳಿಗೆ ಬೇಜಾರು ಮಾಡಿದ್ದೀನಲ್ಲ, ಅದಕ್ಕೋಸ್ಕರ. ಇದಂತೂ ನಿಜಾನೇ ಚಿಕ್ಕಿ. ಅಮ್ಮನ ಇಷ್ಟು ದೊಡ್ಡ ಭಕ್ತೆಗೆ ಒಂದು ಕೆಟ್ಟ ಆತ್ಮ ಅಂತ ಹೇಳೋದು ತಪ್ಪು. ಅಮ್ಮಗಂತೂ ಕೋಪ ಬರ್ಲೇಬೇಕಿತ್ತು. ಆದ್ರೆ ನಾನು ಅವತ್ ರಾತ್ರಿ ನನ್ ಕಣ್ಣಾರೆ ನೋಡಿದ್ನಲ್ಲ, ಅದೇನು? ಅದು ನಿಮ್ ಭ್ರಮೆ ಚಿಕ್ಕಿ. ಆ ತರನು ಆಗಿರ್ಬೋದಲ್ವಾ? ಆದ್ರೆ ನನ್ ಚಿಕ್ಕ ಮಗಳು ಜೋರಾಗಿ ಅಂತ ದೊಡ್ಡ ಮಾಂತ್ರಿಕರನ್ನ ಎತ್ತೆತ್ ಬಿಸಾಕ್ತಾ ಇದ್ಲಲ್ಲ, ಆ ನನ್ ಚಿಕ್ಕ ಮಗಳ ಹತ್ರ ಅಷ್ಟೊಂದ್ ಶಕ್ತಿ ಎಲ್ಲ ಹೇಗ್ ಬಂತು? ಇದನ್ನೆಲ್ಲ ನೋಡಿದ್ಮೇಲೆ ನಾನ್ ಯೋಚನೆ ಮಾಡ್ಬೇಕು ಬೇಡವೋ? ಯೋಚನೆ ಮಾಡ್ತಾರೆ, ಖಂಡಿತ ಯೋಚನೆ ಮಾಡ್ತಾರೆ. ನನಗೆ ಯಾವ ಮಾತು ತುಂಬಾ ಆಶ್ಚರ್ಯವಾಗಿದೆ ಅಂದ್ರೆ, ಚಿಕ್ಕ ವಯಸ್ಸಿಂದ ಅಮ್ಮನ ಭಕ್ತಿಯಿಂದ ಪೂಜೆ ಮಾಡುವವಳು ಅವಳ ದೇಹದಲ್ಲಿ ಕೆಟ್ಟ ಆತ್ಮ ಸೇರ್ಕೊಂಡಿದೆ ಅಂತ ನೀವು ಒಪ್ಕೊಳ್ಳೋದಾದ್ರೆ, ಆದ್ರೆ ಅದಲ್ಲ, ಅಕ್ಕನ್ಗೆ ಅವಳ ಪೂಜೆಯ ಫಲ ಸಿಕ್ಕಿದೆ. ಷಷ್ಠಿ ಅಮ್ಮನೇ ಅವಳಿಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಿನ್ನಲ್ಲೆಷ್ಟು ಇನ್ನೋಸೆನ್ಸ್ ಮತ್ತೆ ಮುಗ್ಧತೆ ಇದೆ ಕೌಶ್. ನಿನಗಿದು ಅರ್ಥನೇ ಆಗ್ತಿಲ್ವಲ್ಲ? ಆ ಕೆಟ್ಟ ಆತ್ಮ ಕೌಶ್, ಆ ಕೆಟ್ಟ ಆತ್ಮ ನಿನ್ನನ್ನ ಅವಳ ಕಡೆಗೆ ಆಕರ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ. ಅರ್ಥ ಮಾಡ್ಕೋ. ನೋಡು, 7 ದಿನ ಸಮಯ ಕೇಳಿದ್ಲಲ್ಲ ಅವಳು, ಈಗ ನೋಡು ಎಲ್ಲ ಕೆಟ್ಟ ಪ್ರಯೋಗಗಳನ್ನು ಮಾಡ್ಬಿಡ್ತಾಳೆ ನಿನ್ ಮೇಲೆ. ಪ್ಲೀಸ್ ಅವಳಿಂದ ದೂರ ಇರು. ಡೋಂಟ್ ಫಾಲ್ ಫಾರ್ ಇಟ್. ಆದ್ರೆ ಇವಾಗ ಈ ತೊಂದರೆ ನಿಮಗ್ ತಗ್ಲಾಕೊಂಡಿದೆ ಕೌಶಿಕ್ ಅವರೇ. ಪ್ರೀತಿಯಲ್ಲಿ ಬಿದ್ದಿರೋ ಹೆಂಡತಿಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ಅವಳು ಒಪ್ಕೊಳ್ಳಲ್ಲ ಟಿನ್ಸಿ, ಏನ್ ಮಾಡ್ಲಿ? ಇವಳನ್ನ ಮೊದಲು ನಿನ್ ಜೀವನದಿಂದ ಹೊರಗಡೆ ಕಿತ್ತು ಬಿಸಾಕು. ಅಂಡ್ ಬಿಫೋರ್ ದಟ್, ಮೊದಲು ನಿನ್ ರೂಮಿಂದ. ಯಾ
ಟಿನ್ಸಿ ಏನ್ ಮಾಡ್ತಾ ಇದೀಯಾ? ಟಿನ್ಸಿ ಬೇಡ. ಕಮಾನ್ ಕೌಶ್, ಅವಳ ಮೇಲೆ ಸಿಂಪತಿ ಬೇಡ. ಟಿನ್ಸಿ ಈ ರೂಮು ಅವಳಿಗೂ ಸೇರುತ್ತೆ. ಅವಳು ಈ ರೂಮಿಂದ ಯಾಕೆ ಹೊರಗೆ ಹೋಗ್ತಾಳೆ? ಯಾಕಂದ್ರೆ ನೀನ್ ಹೊರಗಡೆ ಹಾಕ್ತೀಯಾ. ನಿನ್ಗೆ ರೈಟ್ಸ್ ಇದೆ. ನೀನ್ ಬೇಕಾದ್ರೆ ಅದು ತಪ್ಪು. ಇದು ತಪ್ಪು. ನಾನು ಹೀಗೆ ಮಾಡಕ್ ಸಾಧ್ಯ ಇಲ್ಲ. ಸರಿ ಇರ್ಲಿ ಬಿಡು, ಕೊನೆಯ 10 ದಿನ ಇಲ್ಲೇ. ಆದ್ರೆ ನೀನ್ ಮಾತ್ರ ಇಲ್ಲಿ ಇರಬಾರ್ದು. ಅಂಡ್ ಇಟ್ಸ್ ಫೈನಲ್. ಇವತ್ತಿಂದ ನೀನು ನನ್ನ ರೂಮಲ್ಲಿ ಇರ್ತೀಯ. ಮರಿಬೇಡ ಕೌಶ್, ಇದು ನೀನು ನನಗೋಸ್ಕರ ಅಲ್ಲ, ವೈನಿಧಿ ಆತ್ಮಕ್ಕೆ ಮುಕ್ತಿ ಕೊಡ್ಸೋದಕ್ ಮಾಡ್ತಿದ್ಯಾ. ನೆನ್ಪಿದ್ಯಲ್ಲ ಅವಳು ನಿನಗೇನ್ ಹೇಳಿದ್ಲು? ನನ್ನ ಆತ್ಮ ಸಿಕ್ಕಾಕೊಂಡ್ಬಿಟ್ಟಿದೆ, ಕಷ್ಟದಲ್ಲಿದ್ದೀನಿ ನಾನು, ನನಗ್ ಸಹಾಯ ಮಾಡಿ. ಸರಿ ಆಯ್ತು, ನಡಿ ನನ್ ಜೊತೆ. ಇವಾಗಿಂದ ನೀನು 1 ಕ್ಷಣನೂ ಇಲ್ಲಿರೋದ್ ಬೇಡ. ನಡಿ ನಡಿ. ಇವಾಗ ನೋಡ್ತೀನಿ ಆ ವೈನಿಧಿ ನಾನು ಕೌಶು ರೂಮಲ್ಲಿರೋದನ್ನ ಹೇಗ್ ತಪ್ಪಿಸ್ತಾಳೆ ಅಂತ. ಟಿನ್ಸಿ 1 ನಿಮಿಷ, ಫೋನ್ ಬರ್ತಿದೆ. ಟಿನ್ಸಿ ಕಾಲ್ ಬರ್ತಿದೆ, ನೀನು ಹೋಗು. ಕೌಶ್ ಬೇಗ ಬರಬೇಕು. ಐಲ್ ಬಿ ವೇಟಿಂಗ್. ವೈನಿಧಿ ಆಸೆಗಳ ತರ ಈ ಪೇಂಟಿಂಗು ಈ ಧೂಳಲ್ಲೇ ಬಿದ್ದು ಒದ್ದಾಡ್ತಾ ಇದೆ. ಇದಿಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಲ್ಲ. ಏನಾಯ್ತು ಟಿನ್ಸಿ? ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಏನಿದೆ ಅಲ್ಲಿ? ನಿಂತ್ಕೋ ಕೌಶ್. ನನ್ಗನ್ಸ್ತಿದೆ ಐ ಮೇಡ್ ಎ ಹ್ಯೂಜ್ ಮಿಸ್ಟೇಕ್. ಅದು ನೀನು ನನ್ನ ರೂಮಲ್ಲಿ ಇರೋದು ಬೇಡ ಅನ್ಸ್ತಿದೆ. ಐ ಮೀನ್ ಆ ಕೆಟ್ಟ ಆತ್ಮಕ್ಕೆ ಈ ಮಾತು ಅರ್ಗಿಸ್ಕೊಳಕ್ಕಾಗದೆ ನಮ್ಗೇನಾದ್ರೂ ಮಾಡ್ಬಿಟ್ರೆ ಆಮೇಲೆ. ಕಮಾನ್ ಟಿನ್ಸಿ, ಹಾಗೆಲ್ಲ ಏನೂ ಆಗಲ್ಲ. ಓಕೆ ನಡಿ. ಪ್ಲೀಸ್ ಕೌಶ್, ಅರ್ಥ ಮಾಡ್ಕೋ ಪ್ಲೀಸ್. ಈಗ ಅದು ಮೊದಲು ಏನೇನೋ ಮಾಡುತ್ತೆ, ಅದಕ್ಕಿಷ್ಟ ಆಗಲ್ಲ ನಾವಿಬ್ರು ಜೊತೆಯಾಗಿರೋದು. ಅದಕ್ಕೆ ನನಗೆ ಅನ್ನಿಸ್ತಿದೆ ನಾವು ಸೆಪ್ರೇಟ್ ಆಗಿರೋದೇ ಒಳ್ಳೇದು. ಟಿನ್ಸಿ, ನೀನು ಕಾರಣ ಇಲ್ಲದೆ ಭಯ ಪಡ್ತಾ ಇದೀಯ. ಹಾಗೆಲ್ಲ ಏನೂ ಆಗಲ್ಲ. ಮತ್ತೆ ಯಾರು ಎಲ್ಲಿದ್ರು ಏನು ವ್ಯತ್ಯಾಸ ಆಗಲ್ಲ. ಎಲ್ಲಕ್ಕಿಂತ ಮುಂಚೆ ನೀನು ನಿನ್ ಒಳಗಿರೋ ಭಯನ ಹೊರಗಡೆ ಹಾಕೋದು ತುಂಬಾನೇ ಮುಖ್ಯ ನಿನಗೆ. ಓಕೆ ಸರಿ, ನಡಿ ರೂಮ್ಗೆ ಹೋಗೋಣ. ಕಮಾನ್.